ಗುಡ್. ಒಳ್ಳೆ ಕೆಲಸ ಮಾಡಿ ಕರೆನ. ಭಾಳ ಒಳ್ಳೆ ಕೆಲಸ ಮಾಡಿಯವ ಶಿವಾನಿ. ಪರವಾಗಿಲ್ಲ. ನಾನು ಈ ಶಿವಾನಿ, ಇದು ನನ್ನ ಮಗಳು ಶಿವಾನಿ. ಗುಡ್, ವೆರಿ ಗುಡ್. ಹೌದು ಹೌದು ಶಿವಾನಿ, ನಂಗೆ ಈಗ ನೆನಪಾಕತೈತಿ. ಹೌದು, ನಿಮ್ಮ ಅಜ್ಜ ಪುಕ್ಷಟ್ಲೆ ಕೊಟ್ಟಿದ್ದಿಲ್ಲ. ಕುರಿ ಇದು ನಾವು ಇದು ಮಾಡ್ಕೊಂಡು ಹಾಕ್ಕೋತೀವಿ ನಿಮ್ಮ ಹೊಲದಾಗ ಅಂದ. ಪುಕ್ಷಟ್ಲೆ ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ ನಾನು ಅದು ಅಂತಂದು ಅವರಪ್ಪ ಬರೆದು ಕೊಟ್ಟಿದ್ದ. ಅದ ಕಾಗ್ದ ಪತ್ರ ಇಟ್ಕೊಂಡು ರಾಡ್ಯ ಮಾಡ್ಯಾನಲ್ಲ, ಇದನ್ನ ಫೋರ್ಜರಿ ಮಾಡ್ಯಾನವ. ಯವ್ವ ನನ್ನ ಮೊಮ್ಮಗಳ ಕರೆನ 12 ಎಕರೆ ಭೂಮಿ, ಒಂದಲ್ಲ ಎರಡಲ್ಲ, ಎಲ್ಲ ನಮ್ಮ ಆಸ್ತಿನೇ ಅಳ್ಕೊಂಡು ಹೋಗಿತ್ತಲ್ಲ ಇವ. ಒಳ್ಳೆ ಕೆಲಸ ಮಾಡಿ ಅದ ಈಗ ಏನು ಮಾಡ್ಬೇಕು ಈಗ ಮುಂದೆ? ಅಮ್ಮ ಈಗ ಏನು ಮಾಡಂಗಿಲ್ಲ ಬೇಗ. ಇದತ್ತು ಕಾಕ, ಇದನ್ನ ನೀನು ಜೆರಾಕ್ಸ್ ತಗೋ ಕಾಕ, ಒಂದು 4-5 ಕಾಪಿ ಒಂದು ಲಾಯರಿಗೆ ಕೊಡು. ಇದು ಒರಿಜಿನಲ್ಲ ಅಮ್ಮ, ಭದ್ರವಾಗಿ ಇಡ್ತೀಯನ? ಇಲ್ಲ ಅಂದ್ರೆ ಮತ್ತೆ ಅವನ ಕೈ ಕೊಡ್ತೀನಿ ನಾನು. ಹ್ಞೂ, ನನ್ನ ಕೈಯಾಗ ಕೊಡು. ಅತ್ತೇರಿಗೆ ಈಗ ನೆನಪಿರೋದಿಲ್ಲ, ಭಾಳ ನೆನಪಿನ ಶಕ್ತಿ ಕಮ್ಮಿ ಆಗಿತ್ತು ಶಿವಾನಿ. ನನ್ನ ಕೈಯಾಗ ಕೊಡಿಲ್ಲ ಕಾಗ್ದನ, ನಾ ಭದ್ರವಾಗಿ ತೆಗೆದಿಡ್ತೀನಿ. ಹ್ಞೂನವ, ಕೊಟ್ಬಿಡು, ನಿಮ್ಮ ಅವನ ಕೈಯಾಗ ಕೊಡು. ವೆರಿ ಗುಡ್ ಶಿವಾನಿ. ಹೌದು, ಇದು ನನ್ನ ಮಗಳು. ಥ್ಯಾಂಕ್ಸ್ ಕಾಕ, ಥ್ಯಾಂಕ್ಸ್ ಅಪ್ಪ. ಖರೇನ ನಾ ಮಾಡಿ ತಪ್ಪಂತ ನಂಗೆ ಗೊತ್ತಾಗೈತಿ. ಈಗಾರ ನಾನು ನಂಬಿದ್ರಲ್ಲ, ಭಾಳ ಥ್ಯಾಂಕ್ಸ್ ಕಾಕ. ಅಲ್ಲವಾ, ನೀ ಎಷ್ಟೊತ್ತಿದ್ರು ನಮ್ಮ ಮನೆ ಕುಡಿನ ಏನ ಅದು ಒಂದಿಷ್ಟು ವಯಸ್ಸಿಂದ ಇದಕ್ಕೆ ತಪ್ಪು ಮಾಡಿದ್ದಿ, ಹಂಗಂತ ಹೇಳಿ ನೀನು ನಾವು ಬಿಟ್ಕೊಡೋಕ್ಕಾಗತ್ತಾನ? ಏನಿಲ್ಲ, ಯಾವತ್ತಿದ್ರು ನೀನು ಮುದ್ದಿನ ಮಗಳು ಶಿವಾನಿನ. ಗುಡ್. ಇದು ಶಿವಾನಿ ಅಂದ್ರೆ ಈ ಧೈರ್ಯ ಇದು ಬೇಕಾಗಿರೋದು ನಮಗೆ. ಹಳ್ಳಿಯಾಗಿರ್ತಾರಂದ್ರೂ ಏನು ಬೇಕಾದ್ರೂ ಮಾಡ್ತಾರಂತ ತೋರ್ಸಾಗ ನೀನೊಬ್ಬಕ್ಕಿದ್ರೆ ಸಾಕು. ವೆರಿ ಗುಡ್. ಹ್ಞೂ ಕಕ್ಕಿ, ಭಾಳ ಥ್ಯಾಂಕ್ಸ್. ಅಂದ್ರೆ ನಮ್ಗೆ ಒಂಚೂರು ಕಾನ್ಸ್ಟಿಟ್ಯೂಷನ್ ಇರುತ್ತಲ್ಲ, ಅದು ಓದ್ತಿರ್ತಿದ್ವಿ. ಅವಾಗ ಒಂದು ಸ್ವಲ್ಪ ಓದಿದ್ದೆ. ನಮ್ಮ ಸರ್ ಹಂಗೆ ಏನೋ ಹೇಳ್ಬೇಕಾದಾಗ ಏನು ಆ ಥರ ಮಾಡೋಕ್ಕಾಗಲ್ಲ, ಆಮೇಲೆ ಆ ಥರ ಹಚ್ಕೊಳಕ್ಕೂ ಆಗಲ್ಲಂತಪ್ಪ, ವಂಶಾವಳಿ ಇರಬೇಕಂತ. ಅಂದ್ರೆ ಈಗ ನಮ್ಮದು ಈಗ ಯಾರೇ ಏನೋ ತಗೋತಾರ ಅಂದ್ರೂ ಆಸ್ತಿನ ನಮ್ಮೆಲ್ಲರದು ಸಹಿ ಇರ್ಬೇಕು ಅದಕ್ಕೆ, ಅಂದ್ರೆ ಮಾತ್ರ ಈಗಿನ ಕಾಲದಾಗ ಆ ಆಸ್ತಿಗೆ ವ್ಯಾಲಿಡಿಟಿ. ಅದು ಅಲ್ದ ಅವ್ರು ಮೋಸ ಮಾಡ್ತಾರ ಅವಾಗ ಬರ್ದು ಕೊಟ್ಟಿದ್ರು ಅಂತ ಹೇಳಿದ್ರು ನನ್ನ ಒಪ್ಪಿಗೆ ಇಲ್ಲ ಅಂದ್ರೂ ನಾನು ವಾಪಸ್ ಕೇಸ್ ಹಾಕ್ಬೋದು. ಯಾಕಂದ್ರೆ ನಾನು ಈ ಮನೆ ಮೊಮ್ಮಗಳಲ್ಲ, ನನಗೂ ಅಧಿಕಾರ ಇರುತ್ತಾ. ಅವರಂತೂ ಯಾವ್ದ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ. ಹೌದಾ? ಇಷ್ಟಕ್ಕೊಂದೆಲ್ಲ ಸಾಲಿಗೆ ಹೇಳ್ತಾರೆ ನಿನಗ? ಪರವಾಗಿಲ್ವೇ? ಚಲೋ ಇಟ್ಬಿಡು ಸಾಲಿ ನಿಂದು. ಅದು ಸರ್ಕಾರ ಸಾಲಿ ಹುಟ್ಟಿ ನೀ ನೋಡಿದ್ರ? ಇಲ್ಲವಾ, ನಮ್ಮ ಸರ್ ಏನ್ ಹೇಳಿದ್ರಂದ್ರ ಏನೋ ಗೊತ್ತಾಗ್ಲಿಲ್ಲ ಅಂದ್ರೂ ಈಗ ಆನ್ಲೈನ್ ಒಳಗನ ಎಲ್ಲಾನು ತಿಳ್ಕೊಬೋದು, ಅದ್ರ ರಿಲೇಟೆಡ್. ಆಮೇಲೆ ನಮ್ಮ ಕೋರ್ಟ್ನ ಕೇಸ್ ಇದ್ರ ಒಂದು ಆ್ಯಪ್ ಇರುತ್ತ, ಅದ್ರೊಳಗನ ನಾವೆಲ್ಲ ನಮ್ಮ ಕೇಸ್ ಇದು ಸ್ಟೇಟಸ್ ಏನೈತಿ ಅಂತಾನು ನೋಡ್ಕೋಬೋದು. ಅದ್ರ ಬಗ್ಗೆ ಎಲ್ಲ ನಮ್ಮ ಸರ್ ಹೇಳಿದ್ರು. ಆದ್ರೆ ಒಂದಿಷ್ಟು ನಾನು ಇಂಟರ್ನೆಟ್ನಾಗ ಸರ್ಚ್ ಮಾಡಿ ತಿಳ್ಕೊಂಡಿನಿ. ಮೊಬೈಲ್ನಾಗ ಎಲ್ಲಾನು ಹೊಡೆದು ನೋಡಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿರೋದವ. ಹೌದಾ ನನ್ನ ಮಗಳ? ಪರವಾಗಿಲ್ಲವಾ ಇವ. ನಮ್ಮ ಕಾಲದಾಗ ತಿಳಿದಾರ ಯಾರೋ ಒಬ್ರು ದೊಡ್ಡ ಮನುಷ್ಯ ಅದಾನಂದ್ರ ಆತ ಊರಿಗೆ ದೊಡ್ಡ ಮನುಷ್ಯ. ಇಂಥವೆಲ್ಲ ಬಗೆಹರಿಸ್ತಾನ. ಕೋರ್ಟು ಕಚೇರಿ ಕೆಲಸ ಅಂದ್ರ ಅದು ದೊಡ್ಡದ. ಈಗ ನೋಡಿ, ಈಗ ಮೊಬೈಲ ಎಲ್ಲ ಬಗೆಹರಿಸ್ತೈತಂತಿದಿ. ಕರೆನವ ಯವ ಇರ್ಬೇಕು. ಸಾಲಿ ಕಲ್ತಾರ ಒಬ್ಬರ ಮನೆಗೆ ಇರ್ಬೇಕು ಅನ್ನೋದು ಇದಕ್ಕೆ. ಅಲ್ಲ, ನಿಮ್ಮ ಕಾಕನೂ ಡಿಗ್ರಿ ಮುಗಿಸ್ಯಾನ್ ಬಿಡು, ಆದ್ರೆ ಈಗಿಂದೆಲ್ಲ ಗೊತ್ತಿಲ್ಲ. ಕರೆನ? ಹೌದವ, ನಾವು ಓದಿವಿ ಆಗಿನ ಕಾಲಕ್ಕೆ. ನಾನು ನಿಮ್ಮಪ್ಪ ಇಬ್ಬರು ಓದಿವಿ. ನಿಮ್ಮಪ್ಪ PUC ಮುಗ್ಸನ, ನಾ ಡಿಗ್ರಿ ಮುಗ್ಸಿನ ಕರೆ. ಆದ್ರೆ ನಿನ್ನಷ್ಟು ಕಂಪ್ಯೂಟರ್ ನಾಲೆಜ್ ಆಗಲಿ, ನಿನ್ನಷ್ಟು ಇದು ಫೋನಿನ ನಾಲೆಜ್ ಆಗಲಿ ನಮಗಿಲ್ಲ. ನಾವು ಆಗಿನ ಕಾಲದಾಗ ಮುಗಿಸಿರೋರು. ಒಳ್ಳೇದಾಯ್ತು. ಗುಡ್, ವೆರಿ ಗುಡ್ ಶಿವಾನಿ, ವೆರಿ ಗುಡ್. ಭಾಳ ತೃಪ್ತಿ ಆಯ್ತು. ಹಿಂಗ ಇರು. ಹೂನವ, ಬಾ ನನ್ನ ಮಗಳ, ಬಾ. ತಪ್ಪು ತಿಳ್ಕೊಂಬಿಟ್ಟಿದ್ವಿ ಎಲ್ಲರೂ ನೀನು, ನಾವು ಬಾ. ಹ್ಞೂ ಅಪ್ಪ, ಬಂದೆ. ಎಷ್ಟು ದಿನ ಆಗಿತ್ತು ನಿಮ್ಮನ್ನೆಲ್ಲರೂ ಮಾತಾಡ್ಸಿ ಮಗ ಕೊಟ್ಟು ನೀವೆಲ್ಲರೂ ನನ್ನನ್ನು ಮಾತಾಡ್ಸೋದ ಬಿಟ್ಬಿಟ್ಟಿದ್ರಿ. ಹ್ಞೂ ಅಪ್ಪ, ಬಂದೆ. ವೆರಿ ಗುಡ್ ನನ್ನ ಮಗಳ, ವೆರಿ ಗುಡ್. ಹ್ಞೂ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನನ್ನ ನಂಬಿದ್ದಕ್ಕೆ. ಸರಿಯವ್ವ, ನಾನು ಮಲ್ಲಣ್ಣ ಹೋಗಿ ಲಾಯರ್ ಹತ್ರ ಈ ಕಾಗದ ಎಲ್ಲ ಕೊಟ್ಟು ಮಾತಾಡ್ಕೊಂಡು ಬರ್ತೀವಿ. ವೆರಿ ಗುಡ್. ಅಣ್ಣ, ತಡ ಮಾಡೋದು ಬೇಡ, ಬಾ ನಾವು ಹೋಗೋಣ. ನಡಿಯಪ್ಪ, ಹೋಗೋಣ ನಡಿ. ತಾರವ, ಅದಂತ ಕಾಗ್ದಾನ ತೆಗ್ದಿಡೋಣ. ಅಲ್ಲ, ಇದು ಎರಿ ಅಯ್ಯಯ್ಯ, ಇಲ್ಲೇ ಬಿಟ್ಟು ಹೊಂಟಾರಲ್ಲ. ಅಬ್ಬಾ, ಪರವಾಗಿಲ್ಲ, ಬಿಟ್ಟು ಹೋಗ್ಲಿ. ಇದನ್ನ ಸ್ಕ್ಯಾನ್ ಮಾಡಿ ಕಳಿಸಿದ್ವಿ ಅಂದ್ರೆ ಒರಿಜಿನಲ್ ಕಾಪಿ ಗತೆನೆ ಆರಾಮಾಗಿ ಬರುತ್ತಾ. ಅದನ್ನ ಅಲ್ಲಿ ಅವ್ರು ಕಳಿಸ್ಬಿಟ್ರೆ ಆರಾಮಾಗಿ ಪ್ರಿಂಟ್ಔಟ್ ಬರ್ತಾ ಕೊಟ್ಬಿಡ್ತಾರ. ಎಷ್ಟು ಕರೆಕ್ಟಾಗಿ ಬರುತ್ತಂದ್ರೆ ಒರಿಜಿನಲ್ ಕಾಪಿದೆ ಜೆರಾಕ್ಸ್ ಅನ್ನೋ ಥರ ಬರುತ್ತೆ. ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಮಾಡೋಕೆ ಈಗೆಲ್ಲ ಫೋನ್ನಾಗ ಆಪ್ಷನ್ಸ್ ಬರ್ತಾವೆ. ಎಲ್ಲ ಟೆಕ್ನಾಲಜಿ ಬಹಳ ಮುಂದೋಗಿತ್ತವ. ನಾ ಇರೋವರೆಗೂ ತಲೆ ಕೆಡ್ಸ್ಕೋಬೇಡ, ಇಲ್ಲೇ ಇರಲಿ. ಒರಿಜಿನಲ್ನ ತಗೊಂಡು ಹೊರಗೆ ಹೋಗೋ ಅವಶ್ಯಕತೆನೂ ಇಲ್ಲೀಗ. ಬಾ ಹೋಗೋಣ. ಹೌದಾ, ಹಂಗೆಲ್ಲ ಬಂದೈತಾ?
ಮತ್ತು ಫೋಟೋ ಹೆಂಗೆ ಬೇಕು ಹಂಗೆ ಬರ್ತಾವು. ಅದು ಹೆಂಗೆ ಮತ್ತು ಫೋಟೋ ಹೊಡ್ಕೊಂಬಂದಿದ್ದನ್ನು ಜೆರಾಕ್ಸ್ ತರಬೇಡ್ರಿ ಅಂತಿದ್ದ ಮೊನ್ನೆ ರೇಷನ್ ಕಾರ್ಡಿನ ಸಂಬಂಧ. ಆಕಿ ಪಾಪ ಈಕಿ ಯಾರಕಿ ನಮ್ಮ ರುಕ್ಮಣವ್ವ ಪಾಪ ಫೋಟೋ ಹೊಡ್ಕೊಂಡು ತೊಗೊಂಡೋದ್ರೆ ಇದೆಲ್ಲ ಜೆರಾಕ್ಸ್ ಚಲೋ ಬರಲ್ಲ ಅಂತ ವಾಪಸ್ ಕಳಿಸಿದ್ನಂತ ಮಾತಾಡಕತ್ತಿದ್ಲು. ಫೋಟೋ ತೆಗ್ದಿದ್ದು ಜೆರಾಕ್ಸ್ ತಗೊಂಡ್ರೆ ಸರಿ ಬರಲ್ಲವ, ಸ್ಕ್ಯಾನ್ ಮಾಡಬೇಕು. ಅದು ನಿಂಗೆ ಗೊತ್ತಾಗಲ್ಲ, ನಾನು ನೋಡ್ಕೋತೀನಿ. ನಾ ಎಲ್ಲ ಕಳಿಸ್ತೀನಿ ಬಿಡು, ಕಾಕನ ಫೋನ್ಗೆ ಅಪ್ಪನ ಫೋನಿಗೆ. ನೀವು ಹೋಗಿ ತೆಗ್ದಿಡ ಅದನ್ನ. ನಾನು ಅವಾಗಲೇ ಫೋನ್ನಾಗೆಲ್ಲ ಸ್ಕ್ಯಾನ್ ಮಾಡಬೇಕು ಅಂದ್ಕೊಂಡೆ, ಮತ್ತು ನನ್ನ ಹತ್ರ ಫೋನ್ ಇರಲಿಲ್ಲಲ್ಲ. ಕಕ್ಕಿ ನೀನು ಫೋನ್ ಕೊಡು, ನಾನು ಸ್ಕ್ಯಾನ್ ಮಾಡಿ ಕಾಕ ಕಳಿಸ್ತೀನಿ. ನಡಿ, ಅಲ್ಲೇ ರೂಮ್ನಾಗ ಐತಿ, ಅಲ್ಲೇ ಸ್ಕ್ಯಾನ್ ಮಾಡಿ ಕಳಿಸ್ವಂತೀನಿ. ನಡಿ. ಹ್ಞೂ ಕಕ್ಕಿ. ಖರೇನ ಹೆಂಗವ್ವ ಅನ್ನಂಗಾಗಿತ್ತು, ನನಗೆ ನೆನಪ ಇಲ್ಲೊಳ್ಳೆ ಲಕ್ಷ್ಮಿ. ಹಂಗಾಗತ್ ಬಿಟ್ರಿ ಅತ್ತಿಯಾರ, ಒಂದಲ್ಲಲ್ರಿ, ಬರೀ ಒಂದಾದ್ರೆ ಏನಾರ ನೆನ್ಪಿಟ್ಕೋಬೋದು. 108 ರಗಳು ಇರ್ತಾವೆ. ಯಾವುದಂತ ನೀವು ನೆನ್ಪಿಟ್ಕೋತೀರಿ? ಬರ್ಬರ್ತಾ ವಯಸ್ಸೇನು ಬರುತ್ತನ್ರಿ, ನೆನಪಿನ ಶಕ್ತಿನೂ ಇರೋದಿಲ್ಲ. ಇರ್ಲಿ ಬಿಡ್ರಿ, ಹೆಂಗೋ ನೋಡಿ ಹುಡುಕಿ ಮಾಡಿದ್ಲಲ್ಲ, ಅದು ಒಂದು ಚಲೋ ಆತೀಗ. ನಡಿ, ಒಂದಿಟ್ಟು ಏನ್ರ ಊಟಕ್ಕೆ ಮಾಡು, ಒಂದೊಂದಿಟ್ಟು ಅಡ್ಡಕ್ಕಿನ ಯಾಕೆ ಎಂತ ಸುಸ್ತಾಗಿತ್ತು ನನಗೆ ಯಾಕ. ಹೌದ್ರಿ, ಬರ್ರಿ ಅತ್ತಿಯಾರ. ಪ್ರವೀಣಾ, ಪ್ರವೀಣಾ. ಏನ್ ಮಮ್ಮಿ? ನೀನು ಹೆಂಡ್ತಿ ಓದ್ಲಪ್ಪ ಅಂತೂ ಇಂತೂ ಕಲಿತೀನಿ ಅಂತಂದು ನಿಮ್ಮಣ್ಣ ಹೋದ ಆಫೀಸಿಗೆ. ಒಂದಿಷ್ಟು ನಂಗೆ ತರಕಾರಿ ಮತ್ತು ರೇಷನ್ ಬೇಕಾಗೈತಿ, ಇಲ್ಲೇ ಹೋಗಿ ತೊಗೊಂಬರ್ತೇನೋ ಒಂಚೂರು. ಏನ್ ಹೇಳತ್ತಿ ನೀನು? ನಾನ್ಯಾಕೆ ಹೋಗ್ಲಿ? ಮನ್ಯಾಗ ಅದು ಐತಲ್ಲ ದರಿದ್ರ ಹೆಣ್ಣು, ಅದನ್ನ ಕಳಿಸು. ಏಯ್ ಹಾಗೆಲ್ಲ ಮಾತಾಡಬೇಡ. ಯಾರ ಬೇರೆದಾರ ಕೇಳಿಸ್ಕೊಂಡ್ರ ಏನಂತಾರ? ಸುಮ್ಮನಿರು, ಮಂದಿಗೋಸ್ಕರನಾರ ಆಕಿನ್ನ ತಡ್ಕೋಬೇಕು ನಾವು. ಈಗ ನಿಮ್ಮ ಅಣ್ಣಗೆ ಯಾರು ಕನೆ ಕೊಡ್ತಿದ್ರು, ನಿಮ್ಮ ಅಣ್ಣ ಮಾಡೋ ಆಟಕ್ಕೆ ಆಕಿನ ಕೊಟ್ಟಿರೋದ ಹೆಚ್ಚವರು. ಸುಮ್ಮನಿರು ಪಾಪ. ಇನ್ನು ನಿಮ್ಮ ತಂಗಿ ಹಾಸ್ಟ್ಲಿಂದ ಈಗ ಬಂದಾಳ, ಆಕಿ ಮಲ್ಕೊಂಡು ನಿದ್ದೆ ಮಾಡತ್ತಲ್ಲ, ಆಕೆ ಆರಾಮಾಗಿ ಮಲ್ಕೊಳ್ಳಿ. ನೀವು ಹೋಗಿ ತಗೊಂಬಾರ. ಮಮ್ಮಿ ಎಲ್ಲದಾಳಾಕಿ? ಯಾರು? ರಾಧಾನ? ಅಡ್ಗೆ ಮನ್ಯಾಗ ಅಡ್ಗೆ ಮಾಡತ್ತಲ್ಲ ಯಾಕ? ಆಕಿ ಏನೋ ಮಾಡಕತ್ತಾಳ ಮಮ್ಮಿ, ನಂಗೆ ಅದೇ ಅನುಮಾನ. ಯಾಕಂದ್ರೆ 3 ಹೊತ್ತು ಫೋನು, ಆಮೇಲೆ ಈಗ ಫೋನು ರಿಚಾರ್ಜ್ ಮಾಡಿಸಿಲ್ಲ ಅಂದ ಅಣ್ಣ. ಆದರೂ 3 ಹೊತ್ತು ಫೋನಿಗೆ ಏನೋ ಮಾಡ್ತಾಳ. ನಂಗೆ ಏನು ಅನ್ಸತ್ ಗೊತ್ತೇನ, ಅಲ್ಲೇ ಅಡ್ಗೆ ಮಾಡ್ಕೊಂತ ಏನಾರ ಯೂಟ್ಯೂಬ್ ಚಾನಲ್ ಏನಾರ ಓಪನ್ ಮಾಡ್ಯಾಳ ಅಂತ ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತಾಳೆ ಫೋನು. ಅದಕ್ಕೆ ಹಂಗೇನಿಲ್ಲ, ಅದಕ್ಕೆಲ್ಲ ಅಷ್ಟೆಲ್ಲ ಟ್ಯಾಲೆಂಟ್ ಎಲ್ಲ ಐತಿ. ಯೂಟ್ಯೂಬ್ ಚಾನಲ್ ಮಾಡೋದಂದ್ರೆ ಏನು ಸುಲಭನೇ? ಸಿಕ್ಕರೆಲ್ಲ ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಲ್ಲ, ಟ್ಯಾಲೆಂಟ್ ಇರಬೇಕು. ಅದಕ್ಕೆಲ್ಲ ಅಷ್ಟಕ್ಕೊಂದೆಲ್ಲ ನಾಲೆಜ್ ಏನಿಲ್ಲ ಆಕಿಗೆ. ಅದೇ ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದು ಮಾಡ್ತಾಳೆ. ಯಾಕಂದ್ರೆ ಮತ್ತೆ ಅದು ಮಾಡಿ ಇದು ಮಾಡು ಅಂತ ಹೇಳ್ತೀವಲ್ಲ, ಅದಕ್ಕೆ. ಇಲ್ಲ ಇಲ್ಲ, ನೀ ಅನ್ಕೊಂಡಷ್ಟೇನು ಆ ರಾಧಾ ಸುಮ್ಮನೆ ಇಲ್ಲ. ನಿನ್ನೆ ಮೊನ್ನೆ ಕೂಡ ಹೊರಗೆ ಹೋಗಿ ಬಂದಾಳ. ನಂಗೆ ಗೊತ್ತಾಯ್ತು, ನಾ ಕ್ಯಾಮ್ರಾ ಹಾಕ್ಸಿನಲ್ಲ, ಹೊರಗೆ ಹೋಗೋದೆಲ್ಲ ಗೊತ್ತಾಗತ್ತೈತಿ. ಹೌದಾ? ಹೊರಗೆ ಹೋಗಿ ಬಂದ್ಲಾ? ಕರೆದು ಕೇಳು ಎಲ್ಲೋಗಿದ್ಲ ಅಂತೇಳಿ. ಹೌದಾ? ತಡಿ ಕೇಳ್ತೀನಿ. ರಾಧಾ, ರಾಧಾ ಅತ್ತೀರ, ನಿನ್ನೆ ಹೊರಗೆ ಹೋಗಿದ್ದೆನ ಮನಿ? ನಾನು ಇಲ್ಲಲ್ರಿ ಅತ್ತೀರ, ಹೊರಗೆ ಹೋಗಿಲ್ರಿ ನಾ. ಯಾಕ್ರಿ? ಯಾಕ್ರದ ಅವ್ರೆ ಸುಳ್ಳು ಹೇಳ್ತೀರಿ? ನೀವು ಹೊರಗೆ ಹೋಗಿದ್ದು ನಾನೇ ನೋಡೀನಿ. ಹಂಗೆ ಸುಳ್ಳು ತಲೆ ಮೇಲೆ ಹೊಡೆದಂಗೆ, ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿರಲ್ಲ, ಅದು ಹೆಂಗೆ ಸಾಧ್ಯ ಅಂಟಿ ನಾನು? ಅಯ್ಯೋ ಅತ್ತೀರ, ನೀವು ಇರ್ಲಿಲ್ಲ ನಿನ್ನ ಮನೆಯಾಗ, ಪ್ರವೀಣ್ ಅವರು ಇರಲಿಲ್ಲ, ಮತ್ತು ಹೆಂಗೆ ಗೊತ್ತಾತ್ರಿ ನಿಮಗೆ ನಾ ಹೊರಗೆ ಹೋಗಿದ್ದೆ ಅಂತ ಹೇಳಿ? ನೀನು ವಾಪಸ್ ನಮ್ಗೆ ಕ್ವಶನ್ ಕೇಳಂತ ನಾವು ಯಾರು ಹೇಳಿದ್ವನ? ನಾವೇನಂದ್ವಿ? ನೀನು ನಿನ್ನೆ ಹೊರಗೆ ಹೋಗಿದ್ದೆ ಅಲ್ಲ, ಅಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಿಲ್ರಿ ಅತ್ತೀರ, ಮನ್ಯಾಗ ಅದೀನ್ರಿ, ಎಲ್ಲೆಲ್ಲೆಲ್ಲೂ ಹೋಗಿಲ್ಲ. ನೀವು ಹೊರಗೆ ಹೋಗಿದ್ರಿ, ಅದಕ್ಕೆ ನಾನಾ ಸಾಕ್ಷಿ. ಹೊರಗೆ ಹೋಗಿರಿ. ಹೌದಾ? ಏನು ಸಾಕ್ಷಿ ರೀ ಪ್ರವೀಣ್ ಅವರೇ? ನಾನೇ ಹೊರಗೆ ಹೋಗ್ತೀನಿ. ಅದನ್ನ ನೀವು ಹೇಳ್ಬೇಕ್ರಿ ರಾಧಾ ಅವರೇ. ಎದಕ್ಕೆ ಹೊರಗೆ ಹೋಗಿದ್ರಿ ಅಂತ ನೀವು ಹೇಳಿ. ಎದಕ್ಕೆ ಹೊರಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ಆಮೇಲೆ ನಾನು ನೋಡಾಕತ್ತೀನಿ. ಏನು ಯೂಟ್ಯೂಬ್ ಚಾನಲ್ ಮಾಡಿರಾ? ಹಾಂ, ಅಯ್ಯೋ ನೀವ್ಯಾಕೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಇದನ್ನೆಲ್ಲ ಕೇಳಾಕತ್ತೀರಿ? ಅತ್ತಿಯರು ಕೇಳಲಿ ಅದು ಸರಿ, ನಮ್ಮ ಮನೆಯವ್ರು ಕೇಳಲಿ ಸರಿ. ನೀವೇನು ನಾ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನನ್ನು ಯಾಕೆ ನೀವು ಕಂಟ್ರೋಲ್ ಮಾಡತ್ತೀರಿ? ನೀವು ಯಾರು ನಾನು ಕಂಟ್ರೋಲ್ ಮಾಡಕ? ಹಲೋ, ಏನು ನಿಮ್ಮ ಮಾತಿನ ಅರ್ಥ? ನಾನು ಈ ಮನೆ ಮಗ, ನಿಮ್ಮ ಗಂಡ ನಮ್ಮ ಅಣ್ಣ, ಅದನ್ನ ಮರಿಬೇಡ್ರಿ. ಆದ್ರೆ ನಿಮ್ಮ ಗಂಡ ನನ್ನ ಗಂಡ ನಿಮ್ಮ ಅಣ್ಣ ಆದ್ರೆ ನಾನೇನು ಮಾಡಲಿ? ನನ್ನ ಗಂಡ ಕೇಳಲಿ ಉತ್ತರ ಕೊಡ್ತೀನಿ, ಅತ್ತಿಯರು ಕೇಳಲಿ ಉತ್ತರ ಕೊಡ್ತೀನಿ. ಸರಿ ಸರಿ, ಭಾಳ ಮಾತಾಡಕತ್ತಿ, ನಾನು ನೋಡಕತ್ತೀನಿ. ಮೊದ್ಲು ಬಂದಾಗ ಹೆಂಗೆ ಮಳ್ಳಿಗತ್ತೆ ಇದ್ದಿ, ಈಗೇನು ಇಷ್ಟು ಬಾಯಿ ಕೊಡಕತ್ತಿ? ಏನು ಕಾರಣ? ಅಂದಂಗ ಯೂಟ್ಯೂಬ್ ಚಾನಲ್ ಮಾಡಿದ್ದ ಕರೆ ಅನ್ಸುತ್ತೆ, ಹೌದಿಲ್ಲ? ಅತ್ತಿಯರ, ನಾನೇನು ಯೂಟ್ಯೂಬ್ ಚಾನಲ್ ಮಾಡಿಲ್ಲ. ನಿಮ್ಗೆ ಯಾಕೆ ಅನುಮಾನ ಬಂತ ನಂಗೆ ಗೊತ್ತಾಗಲ್ದು. ಇಲ್ಲ, ನಾನು ನೋಡಿನಿ ರೂಮ್ನಾಗೂ 3 ಹೊತ್ತು ಫೋನ್ ಇಟ್ಕೊಂಡು ಏನೋ ನೋಟ್ಸ್ ಬರ್ಕೊತಿರ್ತಿದ್ದಿ. ಆಮೇಲೆ ಮತ್ತು 3 ಹೊತ್ತು ನೀನು ಫೋನ್ನ ನೋಡ್ತಿರ್ತಿದ್ದಿ, ಅಡುಗೆ ಮನೆಗಿದ್ದಾಗೂ ನೋಡ್ತಿರ್ತಿದ್ದಿ, ಅದು ಹೆಡ್ಫೋನ್ ಹಾಕೊಂಡು ಏನೋ ಕೇಳ್ತಿರ್ತಿದ್ದಿ. ಏನು ಎಬ್ಸಿದಿ ಅಂತ? ಅದು ಅದೇ ರೆಸಿಪಿ ಬರ್ಕೋತಿರ್ತೀನಿ ರೀ, ನಂಗೆ ಚೆನ್ನಾಗಿ ಅನಿಸಿದ್ದು. ಮತ್ತು ನೀವು ವೆರೈಟಿ ಅಡುಗೆ ಮಾಡುವಂತಿರಲ್ಲ ಅದಕ್ಕೆ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳಕತ್ತೀರಿ. ಖರೆ ಹೇಳ್ರಿ, ನಿನ್ನೆಲ್ಲಿ ಹೋಗಿದ್ರಿ?
ನಿಮ್ಗೆ ಯಾಕೆ ಹೇಳ್ಬೇಕು ಹೇಳಿ ಫಸ್ಟ್. ಸರಿ ಅವ್ನಿಗೆ ಹೇಳ್ಬೇಡ, ನನಗೆ ಹೇಳು. ಎಲ್ಲಿ ಹೋಗಿದ್ ನಿನ್ನೆ? ಅವ ನೋಡ್ಯಾನಂತ ಹೋಗೋದು. ಅವರು ನಿನ್ನೆ ಊರಾಗ ಇರ್ಲಿಲ್ಲಲ್ಲ, ಹೆಂಗ್ ನೋಡಕ್ ಸಾಧ್ಯ? ಕ್ಯಾಮ್ರಾ ಅದಾವ ಮನ್ಯಾಗ, ಕ್ಯಾಮ್ರಾ. ಓಹೋ, ಹೌದಾ? ಎಲ್ಲದವ್ರ ಐತಿ ಕ್ಯಾಮ್ರಾ? ನಾನು ನೋಡಿಲ್ಲಲ್ಲ. ಅಲ್ಲಿ ಹೊರಗೆ ಹಾಕ್ಯಾನ ಬಾಕ್ಲಕ್ಕ. ಹೌದನ್ರಿ? ಹಾ ಅದಾರ ಎತ್ತೀರ. ಹೌದ್ರಿ, ಹೋಗಿದ್ದೆ, ಗುಡಿಗೆ ಹೋಗಿದ್ದೇನ್ರಿ, ಗುಡಿಗೆ ಹೋಗಿ ಬಂದೆ. ಮತ್ತೇನ್ರಿ ಇತ್ರಿ ಎತ್ತೀರ? ಯಾಕಂದ್ರೆ ಒಲಿ ಮೇಲೆ ಸಾರು ಕುದಿಯಕ್ಕೆ ಇಟ್ಟಿನ್ರಿ, ಸ್ವಲ್ಪ ಜೋರ್ ಇಟ್ಟಿನ್ ಲಗು ಲಗು ಆಗ್ಲಿ ಅಂತ. ಮತ್ತೆಲ್ಲ ಉಕ್ಕಿತಂದ್ರೆ ಕಷ್ಟ. ಬರ್ತೀನಿ ಎತ್ತೀರ. ನೋಡ್ದ ಹೆಂಗ ಹೆಂಗ ಮಾತಾಡೋದು ಕಲ್ತವಳು ಈಗ. ಅವ ಈಕಿನಿದ ಈಗ ಆಕಿನ ಏನ್ರ ಮಾಡಿ ಕಟ್ಟಿ ಹಾಕ್ಬೇಕು, ಇಲ್ಲ ಅಂದ್ರೆ ಆಕಿ ನಿನ್ ಕೈಗೂ ಸಿಗಲ್ಲ, ಯಾರ ಕೈಗೂ ಸಿಗಲ್ಲ. ಭಾರಿ ಹುಷಾರಿರ್ಬೇಕು ಆಕಿ ಜೊತೆಗೆ.